ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂದ್ರೇನು? ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡುವವರನ್ನು, ಕೆಲಸ ಮಾಡುವವರನ್ನು ಕಾರ್ಯಕರ್ತ ಎಂದು ಕರಿತೀವಿ ನಾವು. ಪ್ರಜಾಪ್ರಭುತ್ವ ದೇಶದಲ್ಲಿ ನಿಜವಾಗ್ಲೂ ಕಾರ್ಯಕರ್ತರು ಬೇಕಾ ಅನ್ನೋದೊಂದು ಪ್ರಶ್ನೆ. ಕಾರ್ಯಕರ್ತರು ಯಾಕೆ ಬೇಕು? ಹಿಂದಿನ ಕಾಲದಲ್ಲಿ ಮಾಧ್ಯಮಗಳು ಕಡಿಮೆ ಇದ್ದು ಜನರಿಗೆ ಸುದ್ದಿ ತಲುಪಿಸುವುದು ತಡ ಆಗ್ತಿತ್ತು. ಹಿಂಗಾಗಿ ಪಕ್ಷದ ವಿಚಾರಗಳನ್ನು, ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಮಾಹಿತಿ ಪಡೆಯಲು ನಾವು ಕಾರ್ಯಕರ್ತರ ಸಹಾಯ ಪಡೆಯುತ್ತಿದ್ದೇವೆ. ಈಗಿನ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರಚಾರ ಮಾಡುವಂತಹ ಸಮಯದಲ್ಲಿಯೂ ಕೂಡ ನಮಗೆ ಕಾರ್ಯಕರ್ತರು ಬೇಕಾ? ಅವರ ಅವಶ್ಯಕತೆ ಈಗಲೂ ಇದೆಯಾ ಅನ್ನೋದೊಂದು ಪ್ರಶ್ನೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ ಅವಶ್ಯಕತೆ ಇದೆ. ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಕಾರ್ಯಕರ್ತರು ಯಾವ ರೀತಿ ಹುಡ್ಕೊಳ್ತಾರೆ, ಹೇಗೆ ಹುಡ್ಕೊಳ್ತಾರೆ, ಯಾಕೆ ಹುಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿದಾಗ, ಒಂದು, ತಾವು ರಾಜಕೀಯದಲ್ಲಿ ಬೆಳಿಬೇಕು, ನಾನು ಮುಂದೆ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕು, ನಾನು ಒಬ್ಬ MLA ಆಗ್ಬೇಕು, MP ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕಾರ್ಯಕರ್ತರು ಆಗ್ತಾರೆ. ತಾನು ಕೂಡ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕರ್ತರು ಆಗ್ತಾರೆ. ಆ ಪಕ್ಷದಲ್ಲಿ ಗುರುತಿಸ್ಕೊಂತಾರ, ಆ ಪಕ್ಷದ ನಾಯಕರ ಜೊತೆ ಅಡ್ಡಾಡೋದು ಮಾಡ್ತಾರ, ಆ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರ. ಈ ರೀತಿ ಒಂದು ಗುಂಪು ಹುಟ್ಕೊಳ್ಳುತ್ತೆ. ಈಗ ಕಾರ್ಯಕರ್ತರು ತಾನು ಬೆಳಿಬೇಕು, ತಾನು ಸಮಾಜದಲ್ಲಿ ಒಬ್ಬ ನಾಯಕನಾಗಿ ಗುರುತಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಕಾರ್ಯಕರ್ತರು ಹುಟ್ಕೊಳ್ತಾರೆ. ಇನ್ನು ಕೆಲವರು ಚುನಾವಣೆಯ ಸಮಯದಲ್ಲಿ ಫ್ರೀಯಾಗಿ ಕೊಡುವ ಗುಂಡು, ತುಂಡು, ಖಂಡ, ಮಾಂಸ, ದುಡ್ಡಿಗೆ ಈ ಆಶಯಕ್ಕೆ ಬಿದ್ದು ಕಾರ್ಯಕರ್ತರಾಗಿ ಗುರುತಿಸಿಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಇನ್ನು ಕೆಲವರು ಸರ್ಕಾರಿ ಕಚೇರಿಗಳಲ್ಲಿ ಏನಾದರೂ ಕೆಲಸ ಆಗಬೇಕು ಅಂದ್ರೆ ನಾಯಕರ ಪ್ರಭಾವ ಬಳಸಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ಒಂದು ಪಕ್ಷದ ಜೊತೆ ಕಾರ್ಯಕರ್ತರಾಗಿ ಗುರುತಿಸಿಕೊಳ್ತಾರೆ. ಈ ರೀತಿ ನಾವು ಯಾವುದು ಪ್ರಾಮಾಣಿಕವಾಗಿ ನಡೆಯಬೇಕಾದ ಪ್ರಜಾಪ್ರಭುತ್ವದಲ್ಲಿ ತಪ್ಪು ದಾರಿಯಲ್ಲಿ ನಡೆಯೋದಕ್ಕೆ ನಾವು ಕಾರ್ಯಕರ್ತರು ಹುಟ್ಟಿಕೊಳ್ತಾರೆ, ನನ್ನ ಅಭಿಪ್ರಾಯ. ಈ ಉದಾಹರಣೆಗೆ ಭಾರತ ಪ್ರಜಾಪ್ರಭುತ್ವ ದೇಶ ಐತಿ. ಪ್ರಜಾಪ್ರಭುತ್ವ ಅಂದ್ರ ಪ್ರಜೆಗಳೇ ಪ್ರಭುಗಳು, ಜನರೇ ಯಜಮಾನರು, ಜನರೇ ಮಾಲೀಕರು. ಇವು MLAಗಳು, MP ಗಳು, ಸಂಸದರು, ಶಾಸಕರು, ಗ್ರಾಮ ಪಂಚಾಯತ್ ಸದಸ್ಯರು, ಕಾರ್ಪೊರೇಟರ್ಗಳು ಇವರೆಲ್ಲ ಕೆಲಸಗಾರರು. ಜನರ ತೆರಿಗೆ ಹಣದಲ್ಲಿ ಸಂಬಳ ತೆಗೆದುಕೊಂಡು ಕೆಲಸ ಮಾಡುವಂತ ಕೆಲಸಗಾರರು. ನಮಗ ಗ್ರಾಮ ಪಂಚಾಯತ್ ಕೆಲಸ ಬೇಕಾಗಿತ್ತಂದ್ರ ಜನರ ಯಜಮಾನ ಅದರ ಜನರ ತಕ್ಕ ಹೋಗ್ಬೇಕು, ಜನರ ಅಭಿಪ್ರಾಯ ಕೇಳ್ಬೇಕು. ನಾನು MLA ಆಗ್ಬೇಕಾಗಿತ್ತಂದ್ರ ಆ ಕ್ಷೇತ್ರದ ಜನರ ಜೊತೆ ಸಂಪರ್ಕ ಬೆಳೆಸ್ಬೇಕು ಹೊರತು ಯಾವುದೇ ದೊಡ್ಡ ದೊಡ್ಡ ದುಡ್ಡಿರೋರ ಹತ್ರ, ಶ್ರೀಮಂತರ ಹತ್ರ ನಾವು ಸಂಪರ್ಕ ಬೆಳೆಸೋದ್ರಿಂದ ನಾವು ಭ್ರಷ್ಟಾಚಾರವನ್ನು ಹುಟ್ಟಾಕ್ತೀವಿ. ನಾನು ಒಂದು ಕ್ಷೇತ್ರದ MLA ಆಗ್ಬೇಕಾಗಿತ್ತಂದ್ರ ಆ ಕ್ಷೇತ್ರದ ಜನರ ಜೊತೆ ಸಂಪರ್ಕ ಬೆಳೆಸಬೇಕು. ಅದು ಈಗಿನ ಕಾಲದಲ್ಲಿ ಸಾಮಾಜಿಕ ಮಾಧ್ಯಮಗಳನ್ನು ಬಳಸಿ, ಪತ್ರಕರ್ತರ ಜೊತೆ ಸಂದರ್ಶನ ನಡೆಸಿ, ಅಥವಾ TV ಮಾಧ್ಯಮಗಳ ಮೂಲಕ, ಪತ್ರಿಕೆ ಮಾಧ್ಯಮಗಳ ಮೂಲಕ, ಸಾಮಾಜಿಕ ಮಾಧ್ಯಮಗಳ ಮೂಲಕ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇಂತಹ ಫ್ರೀ ಆಗಿನ ಕೂಡ ನಾವು ಸಾಮಾಜಿಕ ಮಾಧ್ಯಮಗಳು ಕೂಡ ನಮ್ಮ ವಿಚಾರಗಳನ್ನು ಜನರಿಗೆ ತಿಳಿಸೋದಕ್ಕೆ ಸಾಧ್ಯ ಐತಿ. ಈಗಿನ ಕಾಲದಲ್ಲಿ ಕೂಡ ನಾವು ಕಾರ್ಯಕರ್ತರು ಬೇಕಾ ಅನ್ನೋದೊಂದು ಪ್ರಶ್ನೆ. ನನಗೆ ಕೆಲಸ ಬೇಕಾಗಿತ್ತಂದ್ರೆ ಕೆಲಸ ಕೊಡೋ ಯಜಮಾನ್ರು ಯಾರು? ಜನರು. ಆ ಜನರ ಜೊತೆ ನಾವು ಬೆರಿಬೇಕು, ಜನರ ಅಭಿಪ್ರಾಯ ಕೇಳಬೇಕು, ಜನರ ಒಪ್ಪಿಗೆ ಪಡೆದು ನಾವು ಕೆಲಸಕ್ಕೆ ಅರ್ಜಿ ಹಾಕಬೇಕು. ಅದು ಬಿಟ್ಟು ನಾವು ದೊಡ್ಡ ಪಕ್ಷದ ನಾಯಕರು, ದೊಡ್ಡ ಶ್ರೀಮಂತರು ಅದಾರ ಅಂತ ನಾವು ಯಾವಾಗ ನಾವು ದುಡ್ಡಿನ ಹಿಂದೆ ಹೋಗ್ತೀವಿ, ದೊಡ್ಡ ದೊಡ್ಡ ಪಕ್ಷಗಳಿಂದ ಹೋಗ್ತೀವಿ, ನಾವು ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತೀವಿ. ಯಾವಾಗ ಶ್ರೀಮಂತರು ದುಡ್ಡು ಹಾಕಿ ಖರ್ಚು ಮಾಡಿ ಪ್ರಚಾರ ಮಾಡ್ತಾರೋ ಆವಾಗ ನಾವು ಭ್ರಷ್ಟಾಚಾರಕ್ಕೆ ನೇರವಾಗಿ ಕಾರಣ ಆಗುತ್ತೆ. ಅವರು ಹಾಕಿದ ದುಡ್ಡು ವಾಪಸ್ ಪಡೆಯೋದಕ್ಕೆ ಮತ್ತೆ ಭ್ರಷ್ಟಾಚಾರ ಮಾಡುತ್ತಾರೆ. ಇಡೀ ಸರ್ಕಾರಿ ವ್ಯವಸ್ಥೆಯೇ ಭ್ರಷ್ಟವಾಗುತ್ತದೆ. ಹೀಗಾಗಿ ನಾವು ಯಾವುದೇ ಪಕ್ಷದ ಪರವಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ನಾಯಕರ ಪರವಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ, ಯಾರು ದುಡ್ಡು ಹಾಕ್ತಾರೋ ಶ್ರೀಮಂತರ ಪರವಾಗಿ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಅವರೇ ನೇರವಾಗಿ ಜನರ ಜೊತೆ ಸಂಪರ್ಕ ಬೆಳೆಸಬೇಕು. ಅವರು ಸಾಮಾಜಿಕ ಮಾಧ್ಯಮಗಳ ಮೂಲಕ ಇರ್ಬೋದು, TV ಮಾಧ್ಯಮಗಳ ಮೂಲಕ ಇರ್ಬೋದು, ಪತ್ರಿಕೆ ಮಾಧ್ಯಮಗಳ ಮೂಲಕ ಇರ್ಬೋದು. ಈಗಿನ ಆಧುನಿಕ ಜಗತ್ತಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜನರ ಜೊತೆ ನೇರವಾಗಿ ಸಂಪರ್ಕ ಬೆಳೆಸೋದಕ್ಕೆ ಸಾಧ್ಯ ಐತಿ. ಹೀಗಾಗಿ ಕಾರ್ಯಕರ್ತರ ಅವಶ್ಯಕತೆ ಈಗ ಇಲ್ಲ. ದುಡ್ಡಿರೋರು, ದೊಡ್ಡ ದೊಡ್ಡ ನಾಯಕರು ಜನರ ಹತ್ರ ಬರೋದಿಲ್ಲ. ಜನರ ಹತ್ರ ಬಂದು ಎಲ್ಲ ಜನರನ್ನು ಕೂಡ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ದುಡ್ಡು ಕೊಟ್ಟು ಕಾರ್ಯಕರ್ತರನ್ನ ನನ್ನ ಪರವಾಗಿ ಪ್ರಚಾರ ಮಾಡುವಂತೇಳಿ ಹೇಳಿ ಕಳಿಸ್ತಾರೆ. ಹೀಗಾಗಿ ಕಾರ್ಯಕರ್ತರು ಪಕ್ಷದ ನಡುವೆ, ದೊಡ್ಡ ದೊಡ್ಡ ನಾಯಕರ ನಡುವೆ ಮತ್ತು ಜನರ ನಡುವೆ ಒಂದು ಸಂಪರ್ಕ ಸೇತುವೆಯಾಗಿ, ಇವರು ಸಂಪರ್ಕದ ಕೊಂಡಿಯಾಗಿ ಕೆಲಸ ಮಾಡ್ತಾರೆ. ಅಲ್ಲಿ ಯಾರು ಜನರ ಸಮಸ್ಯೆಯನ್ನು ಕೇಳೋದಕ್ಕೆ ಸಾಧ್ಯವಿಲ್ಲೋ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಐತಿ? ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಯಾರ ಜನರ ಸಮಸ್ಯೆ ಗೊತ್ತಿಲ್ವೋ, ಯಾರ ಜನರ ಸ್ಥಳದ ಬಗ್ಗೆ ಗೊತ್ತಿಲ್ವೋ, ಯಾರ ಜನರ ಬಗ್ಗೆ ಸಮಸ್ಯೆಗಳನ್ನು ಕೇಳೋದು, ಜನರ ಬೇಡಿಕೆಗಳು ಏನೇನದಾವೆ, ಅವರು ಯಾವ ರೀತಿ ಸುಧಾರಣೆಗಳು ಬಯಸ್ತಾರೆ, ಯಾವ ರೀತಿ ಅಭಿವೃದ್ಧಿ ಬಯಸ್ತಾರೆ ಅನ್ನೋದು ಜನರ ಬಗ್ಗೆ ಗೊತ್ತಿಲ್ಲಾರ್ದವ್ರಿಗೆ ಅವರು ಕೆಲಸ ಮಾಡೋದಕ್ಕೆ, ಅವ್ರ ಕೆಲಸಗಾರ ಆಗೋದಕ್ಕೆ, MLA ಆಗೋದಕ್ಕೆ
ಸಂಸದ ಆಗೋದಕ್ಕೆ, ಶಾಸಕರಾಗೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಸರಿಯಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಇದೊಂದು ಕಾರಣ. ಜನರು ತಪ್ಪಾಗಿ ಒಬ್ಬ ದುಡ್ಡಿರೋನ ನಾವು ಆಯ್ಕೆ ಮಾಡಿದಾಗ ಅವರು ಹಾಕಿದ ದುಡ್ಡು ವಾಪಸ್ ಪಡೆಯೋದಕ್ಕೆ ಭ್ರಷ್ಟಾಚಾರ ಮಾಡ್ತಾರೆ. ಹೀಗಾಗಿ ನಾವು ನಿಜವಾದ ಕೆಲಸಗಾರನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ವಿಫಲರಾಗ್ತೀವಿ. ಯಾರ ಕಾರಣದಿಂದ? ಈ ಕಾರ್ಯಕರ್ತನ ಮಾಡಿ ನಮ್ಮ ಊರಾಗ ಏನೇನು ಓಡಾಡ್ತಿರ್ತಾರಲ್ಲ, ನಾ ಈ ಪಕ್ಷಕ್ಕೆ ಓಟ್ ಹಾಕ್ರಿ, ಇವ್ರಿಗೆ ಹಾಕ್ರಿ ಅಂತ ಯಾರ ಮಾತು ಕೇಳಿ ನಾವು ಓಟ್ ಹಾಕಿರ್ತೀವಿ. ಇವ್ರು ಕೆಲಸ ಮಾಡೋದಿಲ್ಲ. ಅಲ್ಲಿ ಅವ್ರ ಕೆಲಸಗಾರ ಹೋಗಿ ಅವ್ರು MLA ಕುಂತು ನಮ್ಮ ಪರವಾಗಿ ಕೆಲಸ ಮಾಡೋದಿಲ್ಲ, ನಮ್ಮ ಊರಿನ ಸುಧಾರಣೆ ಮಾಡೋದಿಲ್ಲ. ಹೀಗಾಗಿ ನಾವು ನಾಯಕರ ಬಗ್ಗೆ, ಪಕ್ಷಗಳ ಬಗ್ಗೆ ತಪ್ಪು ಅಭಿಪ್ರಾಯ ಕೊಡೋದಕ್ಕೆ, ತಪ್ಪು ಮಾಹಿತಿಯನ್ನು ಕೊಡುವಂತಹ ಈ ಕಾರ್ಯಕರ್ತರು ನಮಗೆ ಬೇಕಾಗಿಲ್ಲ. ಇನ್ನೊಂದು ಕಾರಣ ಏನಂದ್ರೆ, ಬೇರೆ ಪಕ್ಷದವ್ರ ಬಗ್ಗೆ ಕೆಟ್ಟದಾಗಿ ಅಭಿಪ್ರಾಯ ಬರೆಸೋದಕ್ಕೆ, ನಮಗೆ ಓಟ್ ಹಾಕಬೇಕು ಅಂದರೆ ಬೇರೆದವ್ರನ್ನ ಕೆಟ್ಟನ್ನು ಮಾಡಬೇಕು. ಈ ರೀತಿ ಬೇರೆ ಪಕ್ಷದವ್ರ ಬಗ್ಗೆ ಕೆಟ್ಟದನ್ನಾಗಿ ಮಾಡೋದಕ್ಕೆ, ದ್ವೇಷವನ್ನು ಹರಡೋದಕ್ಕೆ, ಜಗಳ ಹಚ್ಚೋದಕ್ಕೆ ಕಾರ್ಯಕರ್ತರು ಕಾರಣರಾಗ್ತಾರೆ. ನಾಯಕರು ಒಂದೇ ರೀತಿ ಇರ್ತಾರೆ. ಬಟ್ ನಾವು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ಊರಿನ ಕ್ಷೇತ್ರದಲ್ಲಿ, ನಮ್ಮ ಊರಿನಲ್ಲಿ ನಾವು ಆ ಪಕ್ಷದವರು, ನಾವು ಈ ಪಕ್ಷದವ್ರು ಅಂತೇಳಿ ಜಗಳ ಹಚ್ಚಿ ಒಬ್ಬಕ್ಕೊಬ್ಬರು ಒಡೆದು ಹೋಗೋದಕ್ಕೆ, ಗುಂಪುಗಾರಿಕೆ ಹುಟ್ಟೋದಕ್ಕೆ ಕಾರ್ಯಕರ್ತರು ಕಾರಣ ಆಗ್ತಾರೆ. ಈ ಕಾರಣದಿಂದ ನಮಗೆ ಕಾರ್ಯಕರ್ತರು ಬೇಕಾಗಿಲ್ಲ. ಜನರನ್ನು ಒಡೆದು ಆಳುವಂತಹ ಕಾರ್ಯಕರ್ತರು ಬೇಕಾಗಿಲ್ಲ. ಇನ್ನೊಂದು ಕಾರಣದಿಂದ, ನಾಯಕರ ಪ್ರಭಾವ ಬಳಸಿ ಸರ್ಕಾರದಲ್ಲಿ ಕೆಲಸ ಮಾಡಿಕೊಳ್ಳೋದ್ರಿಂದ ಯಾರು ನಿಜವಾದ ಕಷ್ಟದಲ್ಲಿದ್ದಾರೋ, ಯಾರಿಗೆ ಆ ಯೋಜನೆ ಅವಶ್ಯಕತೆ ಇದೆಯೋ ಅಂಥವ್ರಿಗೆ ಆ ಯೋಜನೆಗಳು, ಸರ್ಕಾರದ ದುಡ್ಡು ಯೋಜನೆಗಳು ತಲುಪೋದಿಲ್ಲ. ಹೀಗಾಗಿ ಸರ್ಕಾರ ತಪ್ಪು ದಾರಿಯಲ್ಲಿ ಕೆಲಸ ಮಾಡೋದಕ್ಕೆ, ಭ್ರಷ್ಟಾಚಾರ ಮಾಡುವುದಕ್ಕೆ, ಪಕ್ಷಪಾತ ಮಾಡುವುದಕ್ಕೆ ಇವು ಕಾರ್ಯಕರ್ತರು ಕಾರಣ ಆಗ್ತಾರೆ. ಈ ಕಾರಣದಿಂದ ಯಾವುದೇ ಪಕ್ಷದ ಕಾರ್ಯಕರ್ತರು ಬೇಕಾಗಿಲ್ಲ. ಒಂದು ರಾಜಕೀಯ ಪಕ್ಷ ಅಥವಾ ರಾಜಕೀಯ ನಾಯಕರು ನಮ್ಮ ಊರಿನ ಕಷ್ಟ ಕೇಳೋದಿಲ್ಲ, ನಮ್ಮ ಊರು ಯಾವ ರೀತಿ ಸುಧಾರಿಸಬೇಕು ಅನ್ನೋದಕ್ಕೆ ನಮ್ಮ ಅಭಿಪ್ರಾಯ ಕೇಳೋದಿಲ್ಲ ಅಂದ್ರೆ, ಅವ್ರು ಗೆದ್ದ ಮೇಲೆ ನಮ್ಮ ಊರಿನ ಕೆಲಸ ಮಾಡ್ತಾರೆ ಅನ್ನೋ ತಪ್ಪು ಮಾಹಿತಿಯನ್ನು ನಾವು ಯಾಕೆ ಕೊಡಬೇಕು? ಈ ತಪ್ಪು ಮಾಹಿತಿಯನ್ನು ಕಾರ್ಯಕರ್ತರು ಹಂಚ್ಕೊಳ್ತಾರೆ. ಅವರು ಜನರ ಸಮಸ್ಯೆ ಕೇಳೋದಕ್ಕೆ ತಯಾರಿಲ್ಲ, ಜನರ ಅಭಿಪ್ರಾಯಗಳನ್ನು ಕೇಳೋದಕ್ಕೆ ತಯಾರಿಲ್ಲ ಅಂದ್ರೆ ಅವ್ರು ಗೆದ್ದ ಮೇಲೆ ಯಾವ ರೀತಿ ನಮ್ಮ ಊರಿನ ಕೆಲಸ ಮಾಡ್ತಾರೆ? ಕೆಲಸ ಮಾಡೋದಿಲ್ಲ. ಅವರು ತಾವು ದುಡ್ಡು ಹಾಕಿರ್ತಾರೆ, ತಾವು ದುಡ್ಡು ತೆಗೆಯೋಕ್ಕೆ ಕೆಲಸ ಮಾಡ್ತಿರ್ತಾರಲ್ಲಿ. ಬಟ್ ನಮ್ಮ ಊರಿನ ಪರವಾಗಿ ಕೆಲಸ ಮಾಡಬೇಕು ಅಂದ್ರೆ ನಮಗೇನು ಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ನಮ್ಮ ಸಮಸ್ಯೆಗಳನ್ನು ಕೇಳೋದಿಲ್ಲ, ನಮ್ಮ ಅಭಿಪ್ರಾಯಗಳನ್ನು ಕೇಳೋದಿಲ್ಲ ಅಂದ್ರೆ ಇಂಥ ವ್ಯಕ್ತಿಗಳ ಪರವಾಗಿ ನಾವು ಯಾಕೆ ಪ್ರಚಾರ ಮಾಡಬೇಕು? ಇಂಥ ವ್ಯಕ್ತಿಗಳ ಪರವಾಗಿ ಪ್ರಚಾರ ಮಾಡುವುದಕ್ಕೆ ಕಾರ್ಯಕರ್ತರು ಬೇಕಾಗಿಲ್ಲ. ಪಕ್ಷಗಳು ಪ್ರಚಾರ ಮಾಡುವುದಕ್ಕೆ 5,000 ಕೊಡ್ತಾರೆ, 10,000 ಕೊಡ್ತಾರೆ ಅಂತೇಳಿ ಅವ್ರ ಪರವಾಗಿ ನಾವು ಪ್ರಚಾರ ಮಾಡೋಕ್ಕೆ ಹೋದ್ರೆ 5,000 10,000 ನಮ್ಮ ತಿಂಗಳ ಖರ್ಚಿಗೆ ಸತ್ಯ ಆಗೋದಿಲ್ಲ. ಅವರು ಅಧಿಕಾರ ಪಡೆದು ಕೋಟಿಗಟ್ಟಲೆ ಸಂಪಾದಿಸ್ತಾರೆ. 10 ಕೋಟಿ 100 ಕೋಟಿ ಅವ್ರು ಹಾಕಿದ 10 ಪಟ್ಟು ದುಡ್ಡು ಸಂಪಾದಿಸ್ತಾರೆ. ಅವ್ರು ಕೊಡೋ 5,000 10,000 ಚಿಲ್ಲರೆ ದುಡ್ಡಿಗೋಸ್ಕರ ನಾವೇನಾದ್ರೂ ಅವ್ರ ಪಕ್ಷದ ಪರವಾಗಿ ಪ್ರಚಾರ ಮಾಡೋದಕ್ಕೆ ಹೋದ್ರೆ ಅವರು ಕೆಲಸ ಕೊಟ್ಮೇಲೆ ನಾವೇ ಮೋಸಕ್ಕೊಳಗಾಗುತ್ತೆ. ನೀವು ದುಡ್ಡು ಕೊಟ್ಟಿವ ಮುಗಿತು, ನಿಮ್ಮ ಊರಿನ ಕೆಲಸ ಕೇಳಕ್ಕೆ ಹೋಗ್ಬೇಡ್ರಿ ಅನ್ನೋದು ಲೆಕ್ಕದಾಗ ನಾವು ಅವ್ರು ಗೆದ್ದ ಮೇಲೆ ನಮ್ಮ ಜನರನ್ನು ಕೇರ್ ಮಾಡೋದಿಲ್ಲ, ಕಾಳಜಿ ಮಾಡೋದಿಲ್ಲ, ನಮ್ಮ ಸಮಸ್ಯೆ ಏನೈತಿ ಅನ್ನೋದು ಊರಿಗೆ ಬಂದು ಕೇಳೋದಿಲ್ಲ. ಹೀಗಾಗಿ ಅವ್ರು ಭ್ರಷ್ಟಾಚಾರ ಮಾಡೋದಕ್ಕೆ ನಾವೇ ಕಾರ್ಯಕರ್ತರೇ ಕಾರಣ ಆಗ್ತಾರೆ. ಹೀಗಾಗಿ ಯಾರು ಜನರ ಪರವಾಗಿ ಕೆಲಸ ಮಾಡ್ತೀನಿ ಅನ್ನೋ ಗ್ಯಾರಂಟಿ ಕೊಡುವುದಿಲ್ಲವೋ, ಯಾರು ಜನರ ಕಷ್ಟ ಕೇಳೋದಿಲ್ಲವೋ ಅಂಥವ್ರ ಪರವಾಗಿ ನಾವು ಯಾಕೆ ಪ್ರಚಾರ ಮಾಡೋದು? ಹೀಗಾಗಿ ಅವ್ರು ಏನು ಕೆಲಸ ಮಾಡ್ತೀರಿ ಜನರ ಜೊತೆ ನೇರವಾಗಿ ಬರೀಬೇಕು, ಜನರ ಜೊತೆ ನೇರವಾಗಿ ಮಾತಾಡಬೇಕು. ಈಗಿನ ಕಾಲದಲ್ಲಿ ಫೇಸ್ಬುಕ್ ಲೈವ್, ಯೂಟ್ಯೂಬ್ ಲೈವ್, ಇನ್ಸ್ಟಾಗ್ರಾಮ್ ಲೈವ್ ಬಂದು ಜನರ ಜೊತೆ ನೇರವಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗುತ್ತಲ್ಲಿ. ಹೀಗಾಗಿ ಯಾವುದೇ ಕಾರ್ಯಕರ್ತರು ಬೇಕಾಗಿಲ್ಲ. ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ. ನಾನು ಸ್ವತಂತ್ರವಾಗಿ ಯೋಚಿಸಿ ನನ್ನ ಕೆಲಸಗಾರನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ಇಂತಹ ಒಂದು ಮಾನಸಿಕತೆ, ಈ ರೀತಿ ಯೋಚಾರ ಮಾಡುವಂತಹ ಪ್ರಜ್ಞಾವಂತ, ಜವಾಬ್ದಾರಿಯುತ ನಾಗರಿಕರು ನಮ್ಮ ದೇಶಕ್ಕೆ ಬೇಕಾಗಿದ್ದು. ಧನ್ಯವಾದಗಳು.